ಕನಕಪುರ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಮಾನ್ಯ ಜನರು ವ್ಯವಹಾರ ಮಾಡಿ ತಮ್ಮ ಜೀವನ ರೂಪಿಸಿಕೊಳ್ಳುವುದೇ ಕಷ್ಟಕರವಾದ ಸನ್ನಿವೇಶದಲ್ಲಿ ಅತಿ ಕಡಿಮೆ ಸಮಯದಲ್ಲಿ 2,000ಕ್ಕೂ ಹೆಚ್ಚು ಖಾತೆದಾರರನ್ನು ಮಾಡಿ ಜನಮೆಚ್ಚುವ ಕೆಲಸವನ್ನು ಅಭಿನೀತ್ ಮಾಡಿರುವುದು ಶ್ಲಾಘನೀಯವಾದ ವಿಚಾರವಾಗಿದೆ ಎಂದು ನಿವೃತ್ತ ತಹಸೀಲ್ದಾರ್ ಲಿಂಗಯ್ಯ ಹೇಳಿದ್ದಾರೆ. ನಗರದ ರೈಸ್ ಮಿಲ್ ಬಳಿ ಡಿಕೆ ಕಾಂಪ್ಲೆಕ್ಸ್ನಲ್ಲಿರುವ ಯುಕೋ ಬ್ಯಾಂಕಿನ ಮ್ಯಾನೇಜರ್ ವರ್ಗಾವಣೆಗೊಂಡ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು. ಅತ್ಯಂತ ಕಡಿಮೆ ಸಮಯದಲ್ಲಿ ಹೊಸ ಶಾಖೆಯ ಕೆಲಸವು ಇಡೀ ಸೌತ್ ಝೋನ್ಗೆ ನಂಬರ್ 1 ಸ್ಥಾನವನ್ನು ಪಡೆಯಲು ಶ್ರಮವಹಿಸಿ ಜನಮೆಚ್ಚುವ ಕೆಲಸವನ್ನು ಮಾಡಲು ಹಾಗೂ ಈ ಬ್ಯಾಂಕಿನ ವ್ಯವಸ್ಥಾಪಕರಾದ ಅಭಿನೀತ್ ರವರ ಶ್ರಮವೇ ಕಾರಣವಾಗಿದೆ ಎಂದಿದ್ದಾರೆ. ರೈಸ್ ಮಿಲ್ ಬಳಿ ಇರುವ ಯುಕೋ ಬ್ಯಾಂಕ್ ಶಾಖೆಯ ಜಾಗದ ಮಾಲೀಕರಾದ ಕೆಂಪೇಗೌಡ ಮತ್ತು ಲೋಕೇಶ್ ರವರು ಮಾತನಾಡಿ, ಈ ಭಾಗದಲ್ಲಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ಇಲ್ಲದ ಸಂದರ್ಭದಲ್ಲಿ ಹೊಸದಾಗಿ ನಮ್ಮ ಜಾಗದಲ್ಲಿ ಇವರ ಅವಿರತ ಶ್ರಮ ಇಂದು ನಂಬರ್ 1 ಸ್ಥಾನ ಪಡೆಯಲು ಕಾರಣವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಬೀಳ್ಕೊಡುಗೆ ಪಡೆದ ಅಭಿನೀತ್ ರವರು ಮಾತನಾಡಿ, ನಾನು ಈ ಹಿಂದೆ ಮಲ್ಲವಾಡಿ ಶಾಖೆಯಲ್ಲಿ ಕೆಲಸ ಮಾಡಿದ್ದು ಹೊಸದಾಗಿ ಸ್ಥಾಪನೆಗೊಂಡ ರೈಸ್ ಮಿಲ್ ಶಾಖೆಗೆ ವರ್ಗಾವಣೆಗೊಂಡ ಸಂದರ್ಭದಲ್ಲಿ ಈ ಜಾಗದ ಮಾಲೀಕರಾದ ಕೆಂಪೇಗೌಡ, ಲೋಕೇಶ್ ಒಳಗೊಂಡಂತೆ ಖಾತೆದಾರರ ಸಹಕಾರದಿಂದ ಇಷ್ಟೊಂದು ಯಶಸ್ಸು ಗಳಿಸಲು ಕಾರಣವಾಯಿತು ಎಂದಿದ್ದಾರೆ. ನಂಬರ್ 1 ಸ್ಥಾನ ಪಡೆಯಲು ಕೇವಲ ಖಾತೆಗಳಿಂದ ಮಾತ್ರ ಸಾಧ್ಯವಿಲ್ಲ, ಬ್ಯಾಂಕಿಂಗ್ ಕ್ಷೇತ್ರದ ಹಲವು ಆಯಾಮಗಳ ನಿರ್ವಹಣೆಯಿಂದ ಸಾಧ್ಯವಾಗಿದೆ. ಹಾಗೆಯೇ ನಮ್ಮ ಸಿಬ್ಬಂದಿಗಳಾದ ಅಸಿಸ್ಟೆಂಟ್ ಮ್ಯಾನೇಜರ್ ಅಶ್ವಥ್, ಕ್ಯಾಷಿಯರ್ ಕೀರ್ತಿನಂದನ್ ಮಿಶ್ರಾ, ಚಿನ್ನಾಭರಣಗಳ ಪರಿಶೀಲಕರಾದ ರಾಜೇಶ್, ಅಟೆಂಡರ್ ನವೀನ್ ಕುಮಾರ್ ಅವರುಗಳ ಸಹಕಾರವೂ ಕೂಡ ಮುಖ್ಯವಾಗಿದೆ. ಮುಂದೆಯೂ ಸಹ ಇದೇ ರೀತಿ ಹೊಸದಾಗಿ ಈ ಶಾಖೆಗೆ ವ್ಯವಸ್ಥಾಪಕರಾಗಿ ಬಂದಿರುವ ಸ್ಪಂದನರವರಿಗೂ ಸಹಕಾರ ನೀಡುವಂತೆ ಮನವಿ ಮಾಡಿದರು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಬ್ಯಾಂಕಿನ ಖಾತೆದಾರರಾದ ಪವಿತ್ರ, ಕಬ್ಬಾಳಯ್ಯ, ಯಶೋದಮ್ಮ, ಚೈತ್ರ, ಜ್ಯೋತಿ, ಅಂಗಡಿ ಸತೀಶ್, ಪವನ್, ಸುರೇಶ್, ಶಿವಕುಮಾರ್, ಸುನೀಲ್, ಶಿವಪ್ರಸಾದ್, ಕುಮಾರ್, ಸುಹೇಲ್, ಕಿರಣ್, ಕೃಷ್ಣಪ್ಪ, ಮಹೇಶ್ ಸೇರಿದಂತೆ ಅನೇಕ ಖಾತೆದಾರರು ಭಾಗವಹಿಸಿ ಬೀಳ್ಕೊಡುಗೆಗೊಂಡ ಮ್ಯಾನೇಜರ್ ಅವರಿಗೆ ಶುಭಾಶಯಗಳನ್ನು ಹೇಳಿದರು. ಯುಕೋ ಬ್ಯಾಂಕಿನ ಮ್ಯಾನೇಜರ್ ಅವರು ಇಲ್ಲಿ 2.25 ವರ್ಷಗಳ ಸೇವೆ ಸಲ್ಲಿಸಿ ಇಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ಬ್ಯಾಂಕಿಗೆ ಒಳ್ಳೆ ತಳಪಾಯವನ್ನು ಹಾಕಿಕೊಟ್ಟಿದ್ದಾರೆ. ಇಲ್ಲಿ ಇವರು ಈ ಬಂದ ನಮ್ಮ ಕನ್ಸ್ಯೂಮರ್ಸ್ಗಳಿಗೆಲ್ಲ ಒಳ್ಳೆ ಮಾರ್ಗದರ್ಶನಗಳನ್ನು ನೀಡ್ತಿದ್ರು. ಉದಾಹರಣೆಗೆ ನನಗೇನೆ ನೀವು ಇಂಥ ಒಂದು ಆರ್.ಡಿ ಅನ್ನು ಓಪನ್ ಮಾಡಿ ಅದಕ್ಕೆ ನಿಮಗೆ ಒಳ್ಳೆ ಬಡ್ಡಿ ಸಿಗ್ತದೆ ಅಂತ ಹೇಳಿದರು. ಅವರು ಹೇಳಿದ ಪ್ರಕಾರ ನಾನು ಆರ್.ಡಿ ಮಾಡಿ ಈಗ ನನ್ನ ಕೈಯಲ್ಲಿ ಸ್ವಲ್ಪ ಹಣನೂ ಕೂಡ ಖಾತೆಯಲ್ಲಿ ಹಣ ಉಳ್ಕೊಂಡಿದೆ. ಅದೇ ರೀತಿ ಈ ಬ್ಯಾಂಕ್ ಲಾಕರನ್ನು ಓಪನ್ ಮಾಡಿ ಅಂತ ಹೇಳ್ತರು. ಅದಕ್ಕೆ ಸರ್ ನಮ್ಮಲ್ಲಿ ಚಿನ್ನನೇ ಇಲ್ಲ, ಏನಾದರೂ ಇದ್ದರೆ ಒಂದು 50 ಗ್ರಾಮ್ ಚಿನ್ನ ಇರ್ಬೋದು, ಆದರೂ ಆ ಚಿನ್ನಕ್ಕೂ ಬೆಲೆ ಉಂಟು. ಅದು ಅಲ್ಲದೆ ನೀವು ಚಿನ್ನ ಇಡೋದಲ್ಲ, ನಿಮ್ಮ ಅಮೂಲ್ಯವಾದ ದಾಖಲೆಗಳನ್ನು ಇಟ್ಕೋಬೋದು, ಅದರಿಂದ ನೀವೊಂದು ಲಾಕರ್ ಓಪನ್ ಮಾಡಿ ಅಂತ ಹೇಳಿದ್ರು. ಅದರ ಪ್ರಕಾರ ಒಂದು ಲಾಕರ್ ಓಪನ್ ಮಾಡಿದ್ದೀನಿ. ಮತ್ತೆ ಈ ನಮ್ಮ ಸರ್ಕಾರಿ ಕೆಲಸದಲ್ಲಿ ವರ್ಗಾವಣೆ ಅನ್ನೋದು ಒಂದು ಅನಿವಾರ್ಯ. ನಾವು ಈ ವರ್ಗಾವಣೆ ಬಂದಾಗ ನಾವು ಬೇರೆ ಕಡೆಗೆ ಹೋಗಲೇಬೇಕಾಗ್ತದೆ, ಅದು ಏನು ಮಾಡಲಿಕ್ಕಾಗೋದಿಲ್ಲ. ಹಾಗೆ ನಾವು ಹೋದಲ್ಲಿ ನಾವು ಅಡ್ಜಸ್ಟ್ ಆಗಬೇಕು. ಆದ್ರೂ ಇವರು ಇದ್ದ 2.25 ವರ್ಷದೊಳಗೆ ಇಲ್ಲಿ ಆದಷ್ಟು ಹೊಸದಾಗಿ ಆದ್ದರಿಂದಲೂ ಈ ಖಾತೆಗಳನ್ನು ಸಾಕಷ್ಟು ಖಾತೆಗಳನ್ನು ಮಾಡಿ ಬಂದ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಅಥವಾ ಇವರಿಗೆಲ್ಲ ಒಂದು ಸ್ಪಂದಿಸಿ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ರು. ಮತ್ತೆ ನಾವು ಬೇರೆ ಊರಿಗೆ ಹೋದಾಗ ಅಥವಾ ಈ ಸ್ಥಳಕ್ಕೆ ಬಂದಾಗ ನಾವು ಹೊಂದಾಣಿಕೆ ಮಾಡ್ಕೋಬೇಕು. ಸರ್ಕಾರಿ ನೌಕರರು ಅಲ್ಲಿ ಹೋಗ್ಬಿಟ್ಟು ನಾವು ಬೇರೆ ಕಡೆ ಹೋಗಿ ನಮಗೆ ಇದು ಊರು ಅಡ್ಜಸ್ಟ್ ಆಗಲಿಲ್ಲ ಅಂತ ಹೇಳಲಿಲ್ಲ. ಅದು ನಮ್ಮ ಕರ್ತವ್ಯ, ನಾವು ಮಾಡಲೇಬೇಕು. ಈ ಧಾರವಾಡಕ್ಕೆ ಹೋಗ್ಬಿಟ್ಟು ನಾವು ರಾಗಿ ಮುದ್ದೆ ಕೊಡಿ ಅಂತ ಹೇಳಿದ್ರೆ ಸಿಗುವುದಿಲ್ಲ, ಅಲ್ಲಿ ಜೋಳದ ರೊಟ್ಟಿನೇ ತಿನ್ನಬೇಕು. ಹಾಗೆ ಮಂಗಳೂರಿಗೆ ಹೋದರೆ ನಾವು ಇಲ್ಲಿ ರಾಗಿ ಮುದ್ದೆ ಸಿಗುವುದಿಲ್ಲ, ಗಂಜಿ ಊಟನೇ ಮಾಡಬೇಕು. ಹಾಗೆ ನಾವು ಹೋದ ಸ್ಥಳದಲ್ಲಿ ನಾವು ಅವರ ಜನರಿಗೆ ಹೊಂದಾಣಿಕೆ ಮಾಡಿಕೊಂಡು ಹೋಗಬೇಕಾಗ್ತದೆ. ಅದೇ ರೀತಿ ಈ ಕನಕಪುರದ ರೈಸ್ ಮಿಲ್ಲಿಗೆ ಇವರು ಬಂದು 2.25 ವರ್ಷ ಇದ್ದು ಇಲ್ಲಿ ಪರಿಸರದ ಜನರೊಟ್ಟಿಗೆ ಸ್ಪಂದಿಸಿ ಬ್ಯಾಂಕಿನ ಪ್ರಗತಿಗೆ ಬಹಳ ಸಹಕಾರ ಕೊಟ್ಟಿದ್ದಾರೆ. ಆದ್ದರಿಂದ ಅವರು ಇನ್ನು ಮುಂದೆ ಹೋದಲ್ಲಿ ಕೂಡ ಇದೇ ರೀತಿ ಕೆಲಸ ಮಾಡ್ಕೊಂಡು ಹೋಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ
ಯಾವ ಆಗಿದೆ? ಸರ್ ಪ್ರಮೋಷನ್ ಇಲ್ಲ, ಪ್ರಮೋಷನ್ 3 ವರ್ಷ ಆಯಿತು. ಟ್ರಾನ್ಸ್ಫರ್ ಆಗಿರೋ ಝೋನಲ್ ಆಫೀಸ್ ಬೆಂಗಳೂರು. ಸೊ ನನಗೆ ಆ್ಯಕ್ಚುಲಿ ಇದೇ ರೀತಿ ಜನ ಏನಾದ್ರು ಒಂದು ಸಹಾಯ ಮಾಡೋಣ ಅಂತ ಆಸೆ ಇರೋದು. ಝೋನಲ್ ಆಫೀಸ್ಗೆ ಹಾಕಿದ್ರೆ ಅಲ್ಲಿ ಏನು ಸಹಾಯ ಮಾಡೋಕ್ಕಾಗುತ್ತೆ ನೋಡೋಣ. ಇಲ್ಲ, ಅವರು ಸ್ಪಂದನ ಮೇಡಮ್ ಅಂತ ಒಂದ್ ಸ್ವಲ್ಪ ಹೊಸದ್ರಲ್ಲಿ ಹೊಸ ಜಾಗ ಎಲ್ಲ ಒಂದ್ ಸ್ವಲ್ಪ ಸಹಕಾರ ಕೊಟ್ರೆ ಅವರು ಕೂಡ ನಾವೆಲ್ಲ ರೈತರಲ್ಲ ಸ್ಮೂತ್ ಕೇಳಿದಾಗ ಲೋನ್ ಕೊಟ್ಬಿಡಿ ಅಷ್ಟೇ. ಮಾಡ್ತಾರೆ, ಅವೆಲ್ಲ ಏನ್ ತೊಂದ್ರೆ ಇಲ್ಲ. ನೀವು ಚೆನ್ನಾಗಿ ನಾವು ನೋಡ್ಬಿಟ್ಟು ಇಲ್ಲ ನಾವು ಬ್ಯಾಂಕು ಅಂದ್ರೆ ಹೋಯ್ತಾ ಇರ್ಲಿಲ್ಲ. ಬ್ಯಾಂಕ್ ಅಂದ್ರೆ ಭಯ. ಮ್ಯಾನೇಜರ್ ಕ್ಯಾಬಿನ್ಗೆ ನೀವು ಯಾವ್ದೇ ಬ್ಯಾಂಕ್ ಹೋಗಿ ಮ್ಯಾನೇಜರ್ ಕ್ಯಾಬಿನ್ಗೆ ಹೋಗಕ್ಕಾಗಲ್ಲ ನಾವು. ಆದ್ರೆ ನಾವು ಡೈರೆಕ್ಟ್ ಆಗಿ ಹೋಗ್ತೀವಿ. ರೆಸ್ಪಾನ್ಸ್ ಚೆನ್ನಾಗದೆ. ನೀವೇ ಕರೆದು ಮಾತಾಡ್ತೀರಾ. ಇಲ್ಲಿ ನಿಂತಿದ್ರೆ ಅಲ್ಲಿಂದ ಇಲ್ಲಿ ಬರ್ತೀರಾ, ನೀವು ಏನು ಅಂತ ಕೇಳ್ತೀರಾ. ನೀವು ಮ್ಯಾನೇಜರ್ ಕೇಳೋ ಅವಶ್ಯಕತೆ ಇಲ್ಲ, ಆದ್ರೂ ನೀವು ಕೇಳ್ತೀರಾ. ಅದು ರೆಸ್ಪಾನ್ಸಿಬಿಲಿಟಿ. ತುಂಬಾ ಜನ ಹೇಳೋರೆ ಎಲ್ಲ ಬ್ಯಾಂಕಲ್ಲೂ ಮ್ಯಾನೇಜರ್ ಕೌಂಟರ್ ಬಿಡೋದೇ ಕಷ್ಟ, ಬಿಡಲ್ಲ. ಇಲ್ಲಿ ಅವರೇ ಎದ್ದು ಬಂದು ಕೇಳ್ತಾರೆ ಏನ್ ಬೇಕು, ನಮ್ಗೆ ಏನ್ ಸಹಾಯ ಬೇಕಂತ ಮ್ಯಾನೇಜರೇ ಕೇಳ್ತಾರೆ. ಖುಷಿ ತುಂಬಾ ಜನ ಹೇಳೋರನ್ನ. ಆಮೇಲೆ ಬ್ಯಾಂಕ್ ಪಾಲಿಸಿ ಇಂಥದ್ದು ಅಂತ ಯಾರು ಹೇಳಲ್ಲ ಬಾಯಿ ಬಿಟ್ಟು. ಈ ತರ ಮಾಡಿ ಹಿಂಗಾಗುತ್ತೆ. ಅಲ್ಲ ಅದೇ ನಮ್ದು ನಾವು ಅದು ಮಾಡ್ತೀವೋ ಬಿಡ್ತೀವೋ ಬರೋ ಪ್ರಶ್ನೆ. ನಿಮ್ಗೆ ಹೇಳ್ತೀರಲ್ಲ ನೀವು. ಆದ್ರಿಂದ ಏನೋ ಸ್ವಲ್ಪ ಉಳಿತಾಯ ಮಾಡ್ಕೊಂಡಿದ್ದೀವಿ. ನಮ್ಗೆ ಏನ್ ಗೊತ್ತಾ ಸರ್, ಇವತ್ತು ನೋಡಿ ನೀವು ಇವತ್ತು ಬಂದ್ಬಿಟ್ಟು ಮಾತಾಡ್ತಾ ಇದ್ದೀರಲ್ವಾ, ನೀವು 10 ವರ್ಷ ಬಿಟ್ಟು ನಾವು ನೋಡಿದ್ರೆ ಹಾಗೆ ಪ್ರಾವಿಷನ್ ಸ್ಟೋರು ದೊಡ್ಡವರು ಏನಾದ್ರು ಸೂಪರ್ ಮಾರ್ಕೆಟ್ ಆಗಿರ್ಬೇಕು ಏನ್ ನಿಮ್ಮಂತರ ಅದಕ್ಕೋಸ್ಕರ ಏನ್ ಬೇಕು ಅದಕ್ಕೆ ಬ್ಯಾಂಕ್ ಇರೋದಿಲ್ಲ. ಇವಾಗ ಸಣ್ಣದು ಏನು ಉದ್ಯಮಿ ಇರ್ತಾರೆ ಅವ್ರು ದೊಡ್ಡದಾಗ್ಬೇಕು ಅನ್ನೋದಕ್ಕೆ ಬ್ಯಾಂಕ್ ಇರೋದು. ಸರ್ಕಾರಿ ಬ್ಯಾಂಕ್ ಅದಕ್ಕೇನೆ ಇರೋದು. ಅದಕ್ಕೆ ಮಾಡೋದಕ್ಕೆ ಏನ್ ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಟ್ಟೆ ಅಷ್ಟೇ. ಇವತ್ತು ನೋಡಿ ಇನ್ನೊಂದು 10 ವರ್ಷ ಬಿಟ್ಕೊಂಡ್ ಬಂದ್ರೆ ನಮ್ಗೆ ಚೆನ್ನಾಗಿ ವಿಶ್ವಾಸದಿಂದ ಮಾತಾಡ್ತೀನಿ. ಅದ್ ನನ್ನ ಸಂಪಾದನೆ ಅಷ್ಟೇ ಸರ್. ಇನ್ನೇನು ದುಡ್ಡು ಸಂಪಾದನೆ ಎಲ್ಲ ಇವತ್ತಿರುತ್ತೆ, ನಾಳೆ ಹೋಗುತ್ತೆ ಸರ್. ಜನದ ಸಂಪಾದನೆ ಮಾಡೋದು ಅಷ್ಟೇ. ಏನೋ ನಾವು ಬರೀ ಮಾತಾಡಿದೀವಿ, ಕರ್ದಿದೀವಿ. ನಾವು ಕರ್ದಿದ ತಕ್ಕನಂಗೆ ನೀವು ಬಂದಿದ್ದೀರಾ, ಅದಕ್ಕೇನೆ ಇಷ್ಟು ಬೆಳೆದಿದೆ ನಮ್ಮ ಒಂದು ಯುಕೋ ಬ್ಯಾಂಕ್. ಇದೇ ರೀತಿ ಮುಂದೆ ಬರೋ ಸಪೋರ್ಟ್ ಮಾಡಿ ಚೆನ್ನಾಗಿ ಬೆಳೆಸೋಣ. ಏನೇ ಇದ್ರು ನನಗೆ ನಮ್ಮ ಫೋನ್ ನಂಬರ್ ಎಲ್ಲರ ಹತ್ರನೂ ಇದೆ. ಕಾಲ್ ಮಾಡಿ, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಇಷ್ಟೊಂದು ಜನ ಬಂದ್ಬಿಟ್ಟು ನಮ್ಗೆ ಇವತ್ತು ಏನೋ ಒಂದು ಸತ್ಕಾರ ಮಾಡಿದ್ದೀರಾ. ಈ ಸತ್ಕಾರಕ್ಕೆ ನಾನು ನಿಜವಾಗ್ಲೂ ಯೋಗ್ಯನ ಅಂತ ನನಗೆ ಗೊತ್ತಿಲ್ಲ, ಬಟ್ ಸಂತೋಷ ಇದೆ. ಓಕೆ ಮಾಡಿದ್ದಾರೆ ಅಂತ ತುಂಬಾ ಸಂತೋಷ ಇದೆ. ಇನ್ನೊಂದೇನು ಅಂತ ಹೇಳಿದ್ರೆ, ಜನ ಸೇರಿದ್ರೇನೆ ಬೆಳೆಯಕ್ಕಾಗದು ಒಂದು ಇನ್ಸ್ಟಿಟ್ಯೂಷನ್. ಆಮೇಲೆ ಯುಕೋ ಬ್ಯಾಂಕ್ ಇವತ್ತು ಇರುತ್ತೆ ಅಥವಾ ನಾಳೆ ಏನಾದ್ರು ಬರ್ಬೋದು. ಆದ್ರೆ ನಿಮ್ಮೆಲ್ಲರ ಜೊತೆ ನಮ್ಮ ಸಂಬಂಧ ಏನಿದೆ, ಬಾಂಧವ್ಯ ಏನಿದೆ, ಅದನ್ನ ಇದೇ ರೀತಿ ನಾನು ಬೆಳೆಸೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಸಂಬಂಧ ಏನಿದೆ, ಲೋಕೇಶ್ ಸರ್ ಆಗಿರ್ಬೋದು ಅಥವಾ ಇಲ್ಲಿ ಎಷ್ಟು ಜನ ಇದ್ದಾರೋ ಅವರೆಲ್ಲ ಒಂದು ಈ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಕನಕಪುರ ಬಿಟ್ಟು ಹೋಗ್ಬೋದು. ಇವತ್ತು ನಮ್ದು ಜಮೀನಿದೆ ಸಾತ್ನೂರ್ ಹತ್ರ, ಅದಕ್ಕೋಸ್ಕರ ಆದ್ರೂ ಕನಕಪುರಕ್ಕೆ ಬಂದಾಗ ನಿಮ್ಮೆಲ್ಲರನ್ನು ಮಾತಾಡ್ಸ್ಕೊಂಡು ಅವಾಗವಾಗ ಈ ಸಂಬಂಧ ನಿಮಗೆ ಉಳಿಸ್ಕೊಬೇಕು, ಬೆಳೆಸ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ತುಂಬಾ ಧನ್ಯವಾದಗಳು ಎಲ್ಲರಿಗೂ.